Good morning, friends. Today's topic is market structure. We are going to learn about market structure. So, market can be classified in many ways, like on the basis of area, on the basis of time, and on the basis of competition. On the basis of nature of competition, market can be classified into two groups: perfect competition market and imperfect market. Today we are going to learn about monopoly market, oligopoly market. So under imperfect competition, there are many types such as monopoly, oligopoly market, and duopoly and monopolistic competition market also. Monopoly market. What is monopoly market? Monopoly is made up of two Greek words, mono, which means single, and poly means selling. According to Professor P. A. Samuelson, monopoly is the most extreme case of imperfect competition. It means a single seller with complete control over an industry. It is the only firm producing in its industry, and there is no industry producing a close substitute. ಅಂದರೆ ಒಂದೇ ಒಂದು ಫಾರ್ಮು ಒಂದು ಪ್ರಾಡಕ್ಟನ್ನು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ, ಬೇರೆ ಯಾವುದು ಆ ಥರ ಪ್ರಾಡಕ್ಟು ಬೇರೆ ಯಾವ ಕಂಪ್ನಿನೂ ಮಾಡ್ತಿರಲ್ಲ. ಮತ್ತು ಕ್ಲೋಸ್ ಸಬ್ಸ್ಟಿಟ್ಯೂಟ್ ಅಂದರೆ ಅದೊಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಅದೇ ಪ್ರಾಡಕ್ಟು, ಅದಕ್ಕೆ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಸಿಗೋದಿಲ್ಲ. ಅವಾಗ ಏನಾಗುತ್ತೆ, ಅಂಥ ಮಾರ್ಕೆಟನ್ನು ನಾವು ಮೊನಾಪಲಿ ಮಾರ್ಕೆಟ್. ಸೇ ಫಾರ್ ಎಕ್ಸಾಂಪಲ್, ಈಗ ಗಲ್ಫ್ ಕಂಟ್ರೀಸ್ ಪೆಟ್ರೋಲು ಮತ್ತು ಫ್ಯೂಯಲ್ ಗ್ಯಾಸಸ್ ಎಲ್ಲ ಅವ್ರ ಕಡೆನೇ ಸಿಗುತ್ತೆ. ಸೊ ಅದು ಮೊನಾಪಲಿ. ಅದು ಬಿಟ್ಟು ಬೇರೆ ಏನೇನು ಸಿಗೋದಿಲ್ಲ. ಅದನ್ನ ಏನಂತ ಕರಿತೀವಿ ನಾವು, ನ್ಯಾಚುರಲ್ ಮೊನಾಪಲಿ ಅಂತ ಕರಿತೀವಿ. ಟೈಪ್ಸ್ ಆಫ್ ಮೊನಾಪಲಿನಲ್ಲಿ ಸೊ ಮೊನಾಪಲಿ ಪವರ್ ಅಂದರೆ ಅದೇ, ಯಾವ್ದಾರ ಒಂದು ಫಾರ್ಮು ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಅದೇ ಪ್ರಾಡಕ್ಟ್ ಇನ್ನೆಲ್ಲೂ ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗೋದಿಲ್ಲ, ಅದೇ ಫಾರ್ಮು. ಮತ್ತು ಅದು ಇಟ್ ವಿಲ್ ಕಂಟ್ರೋಲ್ ದ ಎಂಟೈರ್ ಮಾರ್ಕೆಟ್. ಸೊ ಅದನ್ನ ಏನಂತ ಕರಿತೀವಿ, ಮೊನಾಪಲಿ ಮಾರ್ಕೆಟ್ ಅಂತ ವಿ ಕಾಲ್ ಇಟ್ ಆಸ್ ಮೊನಾಪಲಿ ಮಾರ್ಕೆಟ್. ಸೊ ವಾಟ್ ಆರ್ ದ features of monopoly market? So very first feature is single seller. Monopoly market characterized by the existence of single seller firm. It may be a firm or a seller. There may be a large number of buyers in the monopoly market, but there will be only single seller. The second one is no substitutes. The second feature of monopoly market is no substitutes. The monopolist produces single product which cannot have a close substitute. Absence of close substitute generates monopoly power. ಅಂತ ಹೇಳಿದ್ರೆ ಒಂದು ಫರ್ಮು ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಆ ಪ್ರಾಡಕ್ಟ್ ತರದೇನೆ ಅದೇ ರೀತಿ ಪ್ರಾಡಕ್ಟು ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಆ ರೀಜನಲ್ಲಿ. ಆ ಥರ ಇದ್ದಾಗ ಏನಾಗುತ್ತೆ, ಅದನ್ನು ನಾವು ಮೊನೋಪಲಿ ಮಾರ್ಕೆಟ್ ಅಂತ ಕರಿತೀವಿ. ಸೊ ಅದಕ್ಕೆ ಕ್ಲೋಸ್ ಸಬ್ಸಿಡಿ, ಫಾರ್ ಎಕ್ಸಾಂಪಲ್ ಏನೋ ಒಂದು ನೀವು ಯಾವುದೋ ಒಂದು ಪ್ರಾಡಕ್ಟ್ ತಗೋತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬೈಕ್, ಹೀರೋ ಹೊಂಡಾ ಬೈಕೇ ತಗೋಬೇಕಂತಿಲ್ಲ, ಹೀರೋ ಹೊಂಡಾ ಬಿಟ್ಟು ಬೇರೆ ನೀವು ಟಿ ವಿ ಎಸ್ಗೆ ಹೋಗ್ಬೋದು, ಬೇರೆ ಕಡೆ ಹೋಗ್ಬೋದು. ಅದನ್ನೇನು ಕರಿತೀವಿ, ಕ್ಲೋಸ್ ಸಬ್ಸಿಡಿ. ಫಾರ್ ಎಕ್ಸಾಂಪಲ್ ಮೊಬೈಲ್, ನೀವು ಆ್ಯಪಲ್ ಮೊಬೈಲೇ ತೊಗೋಬೇಕು, ಐಫೋನ್ ತೊಗೋಬೇಕು ಅಂತೇನಿಲ್ಲ. ಐಫೋನ್ ಬಿಟ್ಟು ನೀವು ಜಿಯೋ ಇದು ತೊಗೋಬೋದು, ಅದು ಓಪೋ ತೊಗೋಬೋದು, ವಿವೋ ತೊಗೋಬೋದು, ಸ್ಯಾಮ್ಸಂಗ್ ತೊಗೋಬೋದು. ದೇರ್ ವಿಲ್ ಬಿ ಮೋರ್ ಸಬ್ಸ್ಟಿಟ್ಯೂಟ್. ನಿಮಗೆ ಅದು ಬಿಟ್ಟು ಬೇರೆ ಹೋಗಲಿಕ್ಕೆ ಆಪ್ಷನ್ಸ್ ಇರುತ್ತೆ. ಈ ಮೊನೋಪಲಿನಲ್ಲಿ ನಿಮಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ, ಅದೇನೇ ಬೈ ಮಾಡಬೇಕು. ಆ ಥರ ಎಂಟೈರ್ ಮಾರ್ಕೆಟ್ ಸಿಸ್ಟಮನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಮೊನೋಪಲಿಸ್ಟ್ ಅಂತ ಕರಿತೀವಿ. ದ ಥರ್ಡ್ ಫೀಚರ್ ಆಫ್ ಮೊನೋಪಲಿ ಈಸ್ ಎಂಟ್ರಿ ಬ್ಯಾರಿಯರ್ಸ್. There is no freedom to other firms to enter and compete with monopolist. There are legal, technological, economic and natural obstacles which may block entry of a new firm. ಅಂತ ಹೇಳಿದ್ರೆ ದಟ್ ಮೀನ್ಸ್ ನಿಮಗೆ ಮೊನೋಪಲಿ ಮಾರ್ಕೆಟ್ ಏನಾಗುತ್ತೆ ಅಂದರೆ, ಮೊನೋಪಲಿಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬೇರೆ ಫಾರ್ಮ್ಸ್ನ ಆ ಥರ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆದಷ್ಟು ತಡೀತಾರೆ. With their legal, technological, economical, natural obstacles will be there. ಸೊ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, in the monopoly market,
there is no freedom to other firms, new firms, to enter in that market. Fourth feature of monopoly market is price maker. Price maker. The monopolist is a price maker and not a price taker. Monopoly ಅಂತ ಹೇಳಿದ್ರೆ ಸಿಂಗಲ್ ಸೆಲ್ಲರ್, ಸಿಂಗಲ್ ಫಾರ್ಮ್ ಆ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅವ್ರು ಹೇಳಿದ ಪ್ರೈಸ್ಗೆ ನಾವು ಪ್ರಾಡಕ್ಟನ್ನು ತಗೋಬೇಕು. ಬಟ್ ಅದೇ ನೀವು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ದೇರ್ ವಿಲ್ ಬಿ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್. ಯು ಕ್ಯಾನ್ ಗೋ ಆ್ಯಂಡ್ ಬೈ ಎನಿ ಪ್ರಾಡಕ್ಟ್ ಅಟ್ ಅ ಗಿವನ್ ಪ್ರೈಸ್. ಬಟ್ ಹಿಯರ್ ಮೊನೋಪಲಿ ಮಾರ್ಕೆಟಲ್ಲಿ ಅವರೇನೇ ಪ್ರೈಸ್ ಫಿಕ್ಸ್ ಮಾಡೋದು. ಅವರ ಪ್ರೈಸ್ ಈಸ್ ಅ ಪ್ರೈಸ್ ಮೇಕರ್, ನಾಟ್ ಅ ಪ್ರೈಸ್ ಟೇಕರ್. ದಿಸ್ ಇಸ್ ದ ಅನದರ್ ಫೀಚರ್ ಆಫ್ ಮೊನೋಪಲಿ ಮಾರ್ಕೆಟ್. Next feature is price discrimination. A monopolist may use his monopoly power to maximize profit by restoring to price discrimination. The technique of charging different prices for different customers for the same product is called as price discrimination. In monopolist ಏನು ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ರಿಗೊಂಥರ ಪ್ರೈಸ್ನ ಫಿಕ್ಸ್, ಅವ್ರ ರಿಲೇಟಿವ್ ಬಂದರೆ ಒಂದು ಪ್ರೈಸು, ಬೇರೆ ಯಾರೋ ಬಂದರೆ ಜಾಸ್ತಿ ಪ್ರೈಸು. There will be price discrimination in the monopoly market. But in open competition market ಅಲ್ಲಿ ಏನಾಗುತ್ತೆ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ದ ಪ್ರೈಸ್ ವಿಲ್ ಬಿ ಸೇಮ್. ಅವನು ಪ್ರೈಸು ಎಲ್ಲ ಕಸ್ಟಮರ್ಸ್ಗೂ ಒಂದೇ ಪ್ರೈಸಲ್ಲಿ ಮಾರ್ತಾನೆ. ಬಟ್ ಮೊನೋಪಲಿಯಿಂದ ಏನಾಗುತ್ತೆ, ಪ್ರೈಸ್ ಡಿಸ್ಕ್ರಿಮಿನೇಷನ್ ಮಾಡೋ ಚಾನ್ಸಸ್ ಜಾಸ್ತಿ. ದೆನ್ ನೆಕ್ಸ್ಟ್ ಒನ್ ಇಸ್ ಡೌನ್ಲೋಡ್. ನೆಕ್ಸ್ಟ್ ಫೀಚರ್ ಇಸ್ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್. A monopoly firm itself, being in the industry, faces a downward sloping demand curve for its product. ನಾವು ಎಕನಾಮಿಕ್ಸಲ್ಲಿ ಓದಿದ್ವಿ ಡಿಮ್ಯಾಂಡ್ ಎಲಾಸ್ಟಿಸಿಟಿ. ಸೊ ಡೌನ್ವರ್ಡ್ ಸ್ಲೋಪಿಂಗ್ ಡಿಮಾಂಡ್ ಕರ್ವ್ ಅಂತ ಹೇಳಿದ್ರೆ ನಾವು ಪ್ರೈಸನ್ನು ಜಾಸ್ತಿ ಮಾಡಿದಾಗೆ ಡಿಮಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಪ್ರೈಸ್ ಕಮ್ಮಿ ಮಾಡಿದ್ರೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಇದೆಲ್ಲ ನಮ್ಮದು ಡಿಮಾಂಡ್ ಆ್ಯಂಡ್ ಸಪ್ಲೈ, ಇದು ಡಿಮಾಂಡ್ ಎಲಾಸ್ಟಿಸಿಟಿನಲ್ಲಿ ನಾವು ಕಲ್ತಿರೋದು. ಸೊ ವೆನ್ ಪ್ರೈಸಸ್ ಆರ್ ಹೈ ದ ಡಿಮಾಂಡ್ ವಿಲ್ ಬಿ ಲೋ. when prices is low, demand will be more. So downward sloping demand curve, monopoly market. The seventh feature is government intervention. The government may intervene in the affairs of monopoly firm when need arises. In extreme cases, ನ್ಯಾಷನಲೈಸೇಷನ್ ಆಫ್ ಮೊನೋಪಲಿ ಇಸ್ ಆಲ್ಸೋ ಪಾಸಿಬಿಲಿಟಿ. ಸೊ ಈ ಥರ ಮೊನೋಪಲಿ ಮಾಡಿಕೊಂಡು ಅವರೇನೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ತಿರ್ತಾರೆ, ಕಸ್ಟಮರ್ಸ್ ತೊಂದರೆ ಆಗ್ತಾ ಇರುತ್ತೆ, ಬೇರೆ ಫರ್ಮ್ಸು ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ ಅನ್ನೋ ಸಿಚುವೇಷನ್ಲಿ ಗೌರ್ಮೆಂಟ್ ಮೇ ಇಂಟರ್ವೇನ್ ಇನ್ ದ ಅಫೇರ್ಸ್ ಆಫ್ ಮೊನೋಪಲಿ ಫರ್ಮ್. ನೆಕ್ಸ್ಟ್ eighth feature is complete control over the production and supply. The monopolist indicates the buyers to obey his will and wishes. So in monopoly market, monopolist ಏನು ಮಾಡ್ತಾನೆ ಅಂತ ಹೇಳಿದ್ರೆ he controls over the production and supply. ಅವ್ನು ಯಾವಾಗ ಬೇಕು ಅಂದಾಗ ಪ್ರಾಡಕ್ಟ್ ಮಾಡ್ತಾನೆ, ಯಾವಾಗ ಬೇಕಾದ್ರೂ ಸಪ್ಲೈ ಮಾಡ್ಬೋದು. ಅದೇ ನಿಮಗೆ ಇವಾಗ ಒಂದು ಪ್ರಾಡಕ್ಟ್ ತಗೋಬೇಕು ಅಂತ ಹೇಳಿದ್ರೆ ಅವನ ಹತ್ರನೇ ಹೋಗಬೇಕು. ಅವ್ನ ಪ್ರೊಡಕ್ಷನ್ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನಾಟ್ ಬೈ ದಟ್ ಪ್ರಾಡಕ್ಟ್. ಅದೇ ನಿಮಗೆ ಆಪ್ಷನ್ಸ್ ಇದ್ದರೆ, ಸಬ್ಸ್ಟಿಟ್ಯೂಟ್ ಇದ್ದರೆ, ಇವನ್ನೆಲ್ಲ ಏನೋ ಅವನ ಹತ್ರ ಹೋಗಿ ನೀವು ಪ್ರಾಡಕ್ಟನ್ನು, ಆ ಪ್ರಾಡಕ್ಟ್ ನಿಮ್ಗೆ ಏನು ಬೇಕಿರುತ್ತೋ ಆ ಪ್ರಾಡಕ್ಟನ್ನು ತಗೋಬೋದು. ಸೊ ಮೊನೋಪಲಿ ಮಾರ್ಕೆಟಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ಮೂರಲ್ಲಿ ಒಂದೇ ಒಂದು ಗ್ರಾಸರಿ ಶಾಪ್ ಇದೆ ಅಂದರೆ ಅವನ ಹತ್ರನೇ ಒಂದು ಬಾಗಿಲು ಮುಚ್ಚಿದ್ರೆ ಹೋಗುತ್ತೆ. ಅದೇ 2 ಶಾಪ್ ಇದ್ದರೆ ಯು ವಿಲ್ ಹ್ಯಾವ್ ಎನ್ ಆಪ್ಷನ್ ಟು ಗೋ ಟು ದಟ್ ಶಾಪ್. 9th feature is profit maximization. The main intention of the monopolist is to obtain maximum profit. He earns more profit in the short run as well as in the long run. The monopoly market monopolist main intention ಅಂತ ಹೇಳಿದ್ರೆ maximize his profit in a short run and as well as a long run also. ಮೊನೋಪಲಿ ಮಾಡೋದೇ ಅದಕ್ಕೋಸ್ಕರ, ಪ್ರಾಫಿಟನ್ನು ಅತಿ ಹೆಚ್ಚು ಮಾಡಲಿಕ್ಕೋಸ್ಕರ. ಅವರು ಒಂದು ನ್ಯೂ ಫಾರ್ಮ್ ಎಂಟ್ರಿ ಬ್ಯಾರಿಯರ್ಸು ಮತ್ತು ಕ್ಲೋಸ್ ಸಬ್ಸ್ಟಿಟ್ಯೂಟು ಬರದೇ ಇರೋ ಥರ ನೋಡ್ಕೊಳ್ಳೋದೇ ಅವರ ಸ್ಟ್ರಾಟಜಿ. Then the 10th feature is no advertisement. As there is no threat of competition to a monopolist, he need not spend on publicity and advertisement. ಈಗ ಒಬ್ಬನೇ ಅಂಗಡಿ ಇರೋದು, ಇನ್ಯಾರು ಬೇರೆ ಕಾಂಪಿಟೇಟರ್ಸ್ ಇಲ್ಲ, ಅವನಿಗೆ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಪ್ರೊಡಕ್ಷನ್ ಮಾಡ್ತಾ ಇರೋರು ಯಾರು ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಅವನು ಅಡ್ವರ್ಟೈಸ್ಮೆಂಟ್ ಕೊಡೋ ಅವಶ್ಯಕತೆ ಏನಿಲ್ಲ. ಈ ನೀಡ್ ನಾಟ್ ಗಿವ್ ಎನಿ ಅಡ್ವರ್ಟೈಸ್ಮೆಂಟ್ ಆರ್ ಪಬ್ಲಿಸಿಟಿ ಫಾರ್ ಹಿಸ್ ಪ್ರಾಡಕ್ಟ್. ಸೊ ಅಡ್ವರ್ಟೈಸ್ಮೆಂಟ್ ಕಾಸ್ಟು ಅವನಿಗೆ ಸೇವ್ ಆಗುತ್ತೆ.